ಬೆಂಗಳೂರಿನಲ್ಲಿ ಸದ್ಯ ಈ ರೀತಿಯ ಪರಿಸ್ಥಿತಿ ಇರೋದ್ರಿಂದ ಸ್ಥಳೀಯರು ಬಿಬಿಎಂಪಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾರಿಕೆ ಉತ್ತರ ನೀಡ್ತಾ ಇದ್ದಾರೆ. ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನ ಹೇಳ್ತಾ ಇದ್ದಾರೆ. ನಾನು ಈ ವಲಯಕ್ಕೆ ಬಂದು 1 ವರ್ಷ ಆಗಿದೆ, ಹಿಂದಿನದ್ದು ಏನಾಗಿದೆ ಅಂತ ನನಗಿನ್ನೂ ಗೊತ್ತಿಲ್ಲ ಅಂತ ಮಹದೇವಪುರ ವಲಯ ಆಯುಕ್ತ ರಮೇಶ್ ಹಾರಿಕೆ ಉತ್ತರವನ್ನ ಕೊಟ್ಟಿರೋದು. ಹೊಸ ವರ್ಷವೂ ಇದೇ ರೀತಿ ಪ್ರವಾಹ ಆಗಿತ್ತು. ಸಾಯಿ ಲೇಔಟ್ ಪ್ರವಾಹಕ್ಕೆ ರೈಲ್ವೆ ಕಾಮಗಾರಿ ಕಾರಣ ಕೇಂದ್ರ ಸರ್ಕಾರವನ್ನ ಪಾಲಿಕೆ ಅಧಿಕಾರಿ ದೂರಿದ್ದಾರೆ. ಹಾಗಿದ್ರೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅದಕ್ಕೆ ಇವೆಲ್ಲವನ್ನು ಕೂಡ ಯೋಚನೆ ಮಾಡಬೇಕು. ನಾನು ಹೋದ ವರ್ಷ ಇರಲಿಲ್ಲ, ಈ ಸಾರಿ ಬಂದಿದ್ದೀನಿ. ಈ ಸಾರಿ ಬಂದಾಗಾದ್ರೂ ನೀವೇನ್ ಮಾಡ್ತಾ ಇದ್ದೀರಿ? ಈಗ ಈಗಿನ ಪರಿಸ್ಥಿತಿ, ಈಗಿನ ಸಮಸ್ಯೆಗೆ ನೀವೇನ್ ಕ್ರಮ ಕೈಗೊಂಡಿದ್ದೀರಿ? ಹೋದ ವರ್ಷ ಹಂಗಾಗಿತ್ತು, 2 ವರ್ಷದ ಹಿಂದೆ ಅದಾಗಿತ್ತು, ಅವಾಗ ಅವರಿದ್ರು, ಆಯ್ತು, ಕೇಳಿಲ್ಲ. ಈಗ ನೀವು ಬಂದಿದ್ದೀರಲ್ಲ, ನೀವೇನ್ ಮಾಡ್ತಾ ಇದ್ದೀರಿ? ಅದನ್ನು ಉತ್ತರ ಕೊಡಿ. ಸಾಯಿ ಲೇಔಟ್ನಲ್ಲಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಸಮಸ್ಯೆ. ಇದು ಒಂದು ಕಡೆ ಅಲ್ಲ, ಎಲ್ಲಾ ಕಡೆನೂ ಇದೇ ರೀತಿಯ ಸಮಸ್ಯೆ ಇದೆ. ಪೀಡಿತ ಸಾಯಿ ಲೇಔಟ್ಗೆ ಈಗಾಗಲೇ ಮಹದೇವಪುರ ವಲಯದ ವಲಯ ಆಯುಕ್ತರಾಗಿರುವಂತಹ ರಮೇಶ್ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಸರ್, ಈ ಲೇಔಟ್ ಅಲ್ಲಿ ನಿಮ್ಮ ಮನೆ ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ ಸರ್? ಜನ ಹಾಗೋ ನಾನು ಹಾಗೆ ಅಲ್ವಾ? ನನಗೇನು ವಿಶೇಷ ಟ್ರೀಟ್ಮೆಂಟ್ ಇದೆಯಾ? ಯಾವ ಕಾಮನ್ ಮ್ಯಾನ್ ಹೇಗಿರ್ತೋ ನಾವು ಹಾಗೆ ಇರ್ತೀವಿ. ಅದೇ ಒಂದೇ ಕಾರಣಕ್ಕೆ ತಮಗೆಲ್ಲ ಗೊತ್ತಿರ್ಬೋದು, ಇಲ್ಲಿ ಸುಮಾರು ಜನ ಇದ್ದಾರೆ. ನಮ್ಮ ಗಮನಕ್ಕೆ ಇದು ಫ್ಲಡ್ಡಿಂಗ್ ಆಗಿದೆ ಅಂತ ಗೊತ್ತಾದ ಕೂಡಲೇ ನೆನೆ ಬೆಳಗ್ಗೆ 5:30, 6 ಗಂಟೆ ಇರ್ಬೋದು ಬೆಳಗಿನ ಜಾವದಲ್ಲೇ ನಾವು ಅವ್ರಿಗೆ ನೀರು, ಊಟ, ತಿಂಡಿ, ಅವ್ರಿಗೆ ಏನೂ ತೊಂದರೆ ಆಗಬಾರ್ದು. ಈ ನೀರು ಮಳೆಯನ್ನ ತಡಿಲಿಕ್ಕಾಗಲ್ಲ, ಪ್ರವಾಹ ತಡಿಲಿಕ್ಕಾಗಲ್ಲ ಅಂದ್ರೆ ಕೂಡಲೇ ತಡಿಲಿಕ್ಕಾಗಲ್ಲ. ಶಾಶ್ವತ ಪರಿಹಾರ ಇರ್ಬೋದು, ಕೂಡಲೇ ಅವ್ರಿಗೆ ಏನು ಅವ್ರಿಗೆ ರಿಲೀಫ್ ಆಪರೇಷನ್ ಬೇಕು ಮಾಡುವಂಥದ್ದು ಮಾನವೀಯತೆಯ ಧರ್ಮ ಏನಿದೆ, ನಮ್ಮ ಕರ್ತವ್ಯ ಅಂತ ಮಾಡೇ ಮಾಡ್ತಾ ಆಯ್ತಾ. ನಾ ಹೇಳ್ತಾ ಇರೋದು 2 ಸೊಲ್ಯೂಷನ್ ಅಂತ. ಒಂದು ತಾತ್ಕಾಲಿಕ ಟೆಂಪರರಿ, ಒಂದು ಪರ್ಮನೆಂಟ್ ಸೊಲ್ಯೂಷನ್. ನೀವ್ ಹೇಳಿದ್ರಲ್ಲ ನಿಮ್ಮ ಮನೆಯಲ್ಲಿ ಏನ್ ಮಾಡ್ತಾ ಇದ್ರಿ, ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ತಕ್ಷಣಕ್ಕೆ ನನಗೇನೋ ಯಾರೋ ಒಬ್ರು ಪಾಪ ಸಹಾಯಕ್ಕೆ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ ಸಹಾಯ ಮಾಡಿ ತಾತ್ಕಾಲಿಕ ವ್ಯವಸ್ಥೆ ಮಾಡೋದು ಒಂದು. ಪ್ರತಿ ಸಾರಿ ಮಳೆ ಬಂದಾಗಲೂ ಸರ್ ಹೇಳ್ತೀನಿ, ಹೋದ್ಸಲಿ ಮಾಡಿದ್ವಿ, ಇಷ್ಟೊತ್ತು ಮಾಡಿದ್ವಿ. ಶಾಶ್ವತಕ್ಕೆ ಬರ್ತೀನಿ, ಶಾಶ್ವತ ಪರಿಹಾರಕ್ಕೆ ಬರ್ತೀನಿ. ಇದು ಟೆಂಪರರಿ ಸೊಲ್ಯೂಷನ್. ನೆಕ್ಸ್ಟ್ ಶಾಶ್ವತ ಪರಿಹಾರಕ್ಕೆ ಬಂದಾಗ ಈ ಲೇಔಟ್ಗಳನ್ನಾಗುತ್ತೆ. ಬಹುಶಃ ಸುಮಾರು ಲೇಔಟ್ಗಳು ಬೆಂಗಳೂರಿನಲ್ಲಿ ಒಂದು 8, 10, 15 ವರ್ಷಗಳಿಂದ ಆಗೋಗಿದೆ ನಮ್ಮ ಮಹದೇವಪುರ ವ್ಯಾಪ್ತಿಯಲ್ಲಿ. ಬೆಳಗ್ಗೆ ಕೂಡ ಒಂದು ಲೇಔಟ್ ಅಲ್ಲಿ ಹೋಗಿ ಬರ್ತಾ ಇದ್ದೆ, ಅಲ್ಲಿ ಕೂಡ ಇದೇ ತರ ಪ್ರೈವೇಟ್ ಲೇಔಟ್ ಅಲ್ಲಿ ಮನೆಯೊಳಗಡೆ ನೀರು ನುಗ್ಬಿಟ್ಟಿತ್ತು. ಯಾಕೆಂತ ನೋಡ್ದ ಹೋದಾಗ ಪ್ರೈವೇಟ್ ಲೇಔಟ್ ಅಲ್ಲಿ ಮೋರಿ ಮಾಡಿ ಅರ್ಧಕ್ಕೆ ಗಟ್ಟು ಮಾಡಿ ನಿಲ್ಸ್ಬಿಟ್ಟು ಬ್ಲಾಕ್ ಮಾಡಿ ಹೊರಟೋಗ್ಬಿಟ್ಟಿದೆ. ನಾನು ಅಂದ್ರೆ ಆ ಲೇಔಟ್ ಮಾಡುವಂತ ವ್ಯಕ್ತಿ ಆ ಡ್ರೈನ್ ನ ಕನೆಕ್ಟೇ ಮಾಡಿಲ್ಲ. ಅಂದ್ರೆ ನಾನು ಹೇಳೋದು ಯಾರು ತಪ್ಪು ಯಾರು ಸರಿ ಅನ್ನೋದು ನಾನು ವಿಶ್ಲೇಷಣೆ ಮಾಡ್ತಾ ಇಲ್ಲ. ಜನರಿಗೆ ಎಲ್ಲ ಒಂದು ಅರಿವಿನ ಕೊರತೆ ಇದ್ದು ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗ ನಾವು ಪ್ರತಿಯೊಂದು ಲೊಕೇಶನ್ ಹೋದಾಗೂ ಹೊಸ ಒಂದು ಕಾರಣಗಳು ಬರ್ತಾ ಇದೆ. ಸೊ ಪ್ರತಿಯೊಂದು ಲೊಕೇಶನ್ ಬೇರೆ ಬೇರೆ ಸೊಲ್ಯೂಷನ್ ಇರುತ್ತೆ. ಈ ಸಮಸ್ಯೆಗೆ ಬರೋಣ. ಈ ಸಮಸ್ಯೆಗೆ ಬಂದಾಗ ಈ ಲೇಔಟ್ ಯಾವಾಗಾಯ್ತು, ಅಧಿಕೃತವನ್ನ ಅನಧಿಕೃತ ನನಗೆ ಗೊತ್ತೂ ಇಲ್ಲ, ನಾನು ಹೋಗೋದು ಇಲ್ಲ. ಒಂದು ವೇಳೆ ಅಧಿಕೃತ ಲೇಔಟ್ ಆಗಿದ್ದರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಅಂದ್ರೆ ಎನಿ ಬಿಡಿಎ ಲೇಔಟ್ ತಗೊಳ್ಳಿ, ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ಇರುತ್ತೆ, ಪ್ರಾಪರ್ ಲೆವೆಲಿಂಗ್ ಇರುತ್ತೆ, ಪ್ರಾಪರ್ ಅಪ್ರೂವಲ್ಸ್ ಇರುತ್ತೆ, ಪ್ರಾಪರ್ ಎಲ್ಲ ವ್ಯವಸ್ಥೆ ಇರುತ್ತೆ. ಅದಕ್ಕೆ ನಾನು ಬರಲ್ಲ ಅಂತ ಹೇಳಿ ಈಗಾಗಲೇ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಇಸ್ ಕರೆಕ್ಟಿವ್ ಆಕ್ಷನ್. ಕರೆಕ್ಟಿವ್ ಆಕ್ಷನ್ ಅಂದ್ರೆ ಆಗೋಗಿದೆ, ಏನೋ ತಪ್ಪು ಆಗೋಗಿದೆ ಅಂತ ಇಟ್ಕೊಳ್ಳೋಣ. ತಪ್ಪು ಆಗೋಗಿದ್ದಾಗ ನಾವೇನ್ ಮಾಡಬೇಕು ಅಂತ ಪ್ರಶ್ನೆ. ನಾವು ಏನಾದ್ರೆ ಪಾಪ ಜನರ ಒಂದು ವಿಚಾರ ಇರುತ್ತೆ, ಅವರ ಬದುಕಿನ ವಿಚಾರ ಇರುತ್ತೆ. ಬದುಕಿನ ವಿಚಾರ ಬಂದಾಗ ಸರ್ಕಾರದ ಕಡೆಯಿಂದ, ಅಧಿಕಾರಿಗಳ ಕಡೆಯಿಂದ ನಾವು ಸಹಾಯ ಹಸ್ತ ಕೊಡಬೇಕು. ಶಾಶ್ವತ ಪರಿಹಾರ ಅಂತ ಹೇಳಿ ಇಲ್ಲೇನು ಕಂಡುಕೊಳ್ಳೋಕೆ ಆಗೋದಿಲ್ಲ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಾಡ್ತಾ ಇದ್ದೀವಿ. ಇನ್ನೇನು ನೀರು ಹೋಗೋದಕ್ಕೆ ಬೇಕಾದಂತಹ ರಾಜಕಾಲುವೆ ಅಗಲೀಕರಣ ಕೆಲಸ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಸದ್ಯ ಈ ರೀತಿಯ ಪರಿಸ್ಥಿತಿ ಇರೋದ್ರಿಂದ ಸ್ಥಳೀಯರು ಬಿಬಿಎಂಪಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾರಿಕೆ ಉತ್ತರ ನೀಡ್ತಾ ಇದ್ದಾರೆ. ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನ ಹೇಳ್ತಾ ಇದ್ದಾರೆ. ನಾನು ಈ ವಲಯಕ್ಕೆ ಬಂದು 1 ವರ್ಷ ಆಗಿದೆ, ಹಿಂದಿನದ್ದು ಏನಾಗಿದೆ ಅಂತ ನನಗಿನ್ನೂ ಗೊತ್ತಿಲ್ಲ ಅಂತ ಮಹದೇವಪುರ ವಲಯ ಆಯುಕ್ತ ರಮೇಶ್ ಹಾರಿಕೆ ಉತ್ತರವನ್ನ ಕೊಟ್ಟಿರೋದು. ಹೊಸ ವರ್ಷವೂ ಇದೇ ರೀತಿ ಪ್ರವಾಹ ಆಗಿತ್ತು. ಸಾಯಿ ಲೇಔಟ್ ಪ್ರವಾಹಕ್ಕೆ ರೈಲ್ವೆ ಕಾಮಗಾರಿ ಕಾರಣ ಕೇಂದ್ರ ಸರ್ಕಾರವನ್ನ ಪಾಲಿಕೆ ಅಧಿಕಾರಿ ದೂರಿದ್ದಾರೆ. ಹಾಗಿದ್ರೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅದಕ್ಕೆ ಇವೆಲ್ಲವನ್ನು ಕೂಡ ಯೋಚನೆ ಮಾಡಬೇಕು. ನಾನು ಹೋದ ವರ್ಷ ಇರಲಿಲ್ಲ, ಈ ಸಾರಿ ಬಂದಿದ್ದೀನಿ. ಈ ಸಾರಿ ಬಂದಾಗಾದ್ರೂ ನೀವೇನ್ ಮಾಡ್ತಾ ಇದ್ದೀರಿ? ಈಗ ಈಗಿನ ಪರಿಸ್ಥಿತಿ, ಈಗಿನ ಸಮಸ್ಯೆಗೆ ನೀವೇನ್ ಕ್ರಮ ಕೈಗೊಂಡಿದ್ದೀರಿ?
ಹೋದ ವರ್ಷ ಹಂಗಾಗಿತ್ತು, 2 ವರ್ಷದ ಹಿಂದೆ ಅದಾಗಿತ್ತು, ಅವಾಗ ಅವರಿದ್ರು, ಆಯ್ತು ಕೇಳಿಲ್ಲ. ಈಗ ನೀವು ಬಂದಿದ್ದೀರಲ್ಲ, ನೀವೇನ್ ಮಾಡ್ತಾ ಇದ್ದೀರಿ ಅದನ್ನು ಉತ್ತರ ಕೊಡಿ. ಸಾಯಿ ಲೇಔಟ್ನಲ್ಲಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಸಮಸ್ಯೆ. ಇದು ಒಂದು ಕಡೆ ಅಲ್ಲ, ಎಲ್ಲಾ ಕಡೆನೂ ಇದೇ ರೀತಿಯ ಸಮಸ್ಯೆ ಇದೆ. ಪೀಡಿತ ಸಾಯಿ ಲೇಔಟ್ಗೆ ಈಗಾಗಲೇ ಮಹದೇವಪುರ ವಲಯದ ವಲಯ ಆಯುಕ್ತರಾಗಿರುವಂತಹ ರಮೇಶ್ ಸರ್ ಜೊತೆಗಿದ್ದಾರೆ. ಅವರು ಕೂಡ ಈಗ ಭೇಟಿ ಕೊಟ್ಟಿದ್ದಾರೆ. ಸರ್, ಈ ಲೇಔಟ್ ಅಲ್ಲಿ ನಿಮ್ಮ ಮನೆ ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ ಸರ್? ಜನ ಹಾಗೆ ನಾನು ಹಾಗೆ ಅಲ್ವಾ, ನನಗೇನು ವಿಶೇಷ ಟ್ರೀಟ್ಮೆಂಟ್ ಇದೆಯಾ? ಯಾವ ಕಾಮನ್ ಮ್ಯಾನ್ ಹೇಗಿರ್ತೋ ನಾವು ಹಾಗೆ ಇರ್ತೀವಿ. ಅದೇ ಒಂದೇ ಕಾರಣಕ್ಕೆ ತಮಗೆಲ್ಲ ಗೊತ್ತಿರ್ಬೋದು, ಇಲ್ಲಿ ಸುಮಾರು ಜನ ಇದ್ದಾರೆ. ನಮ್ಮ ಗಮನಕ್ಕೆ ಇದು ಫ್ಲಡ್ಡಿಂಗ್ ಆಗಿದೆ ಅಂತ ಗೊತ್ತಾದ ಕೂಡಲೇ ನೆನೆ ಬೆಳಗ್ಗೆ 5:30-6 ಗಂಟೆ ಇರ್ಬೋದು, ಬೆಳಗಿನ ಜಾವದಲ್ಲೇ ನಾವು ಅವ್ರಿಗೆ ನೀರು, ಊಟ, ತಿಂಡಿ, ಅವ್ರಿಗೆ ಏನೂ ತೊಂದರೆ ಆಗಬಾರ್ದು. ಈ ನೀರು ಮಳೆಯನ್ನ ತಡಿಲಿಕ್ಕಾಗಲ್ಲ, ಪ್ರವಾಹ ತಡಿಲಿಕ್ಕಾಗಲ್ಲ ಅಂದ್ರೆ ಕೂಡಲೇ ತಡಿಲಿಕ್ಕಾಗಲ್ಲ. ಶಾಶ್ವತ ಪರಿಹಾರ ಇರ್ಬೋದು, ಕೂಡಲೇ ಅವ್ರಿಗೆ ರಿಲೀಫ್ ಆಪರೇಷನ್ ಬೇಕು ಮಾಡುವಂಥದ್ದು ಮಾನವೀಯತೆಯ ಧರ್ಮ ಏನಿದೆ, ನಮ್ಮ ಕರ್ತವ್ಯ ಏನಂತ ಮಾಡೇ ಮಾಡ್ತಾ. ನಾ ಹೇಳ್ತಾ ಇರೋದು 2 ಸೊಲ್ಯೂಷನ್ ಅಂತ, ಒಂದು ತಾತ್ಕಾಲಿಕ ಟೆಂಪರರಿ, ಒಂದು ಪರ್ಮನೆಂಟ್ ಸೊಲ್ಯೂಷನ್. ನೀವ್ ಹೇಳಿದ್ರಲ್ಲ ನಿಮ್ಮ ಮನೆಯಲ್ಲಿ ಏನ್ ಮಾಡ್ತಾ ಇದ್ರಿ, ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ತಕ್ಷಣಕ್ಕೆ ನಾನು ಏನೋ ಯಾರೋ ಒಬ್ರು ಪಾಪ ಸಹಾಯಕ್ಕೆ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ ಸಹಾಯ ಮಾಡಿ ತಾತ್ಕಾಲಿಕ ವ್ಯವಸ್ಥೆ ಮಾಡೋದು ಒಂದು. ಪ್ರತಿ ಸಾರಿ ಮಳೆ ಬಂದಾಗಲೂ ಸರ್ ಹೇಳ್ತೀನಿ, ಹೋದ್ಸಲಿ ಮಾಡಿದ್ವಿ, ಇಷ್ಟೊಂದು ಮಾಡಿದ್ವಿ. ಶಾಶ್ವತಕ್ಕೆ ಬರ್ತೀನಿ, ಶಾಶ್ವತ ಪರಿಹಾರಕ್ಕೆ ಬರ್ತೀನಿ. ಇದು ಟೆಂಪರರಿ ಸೊಲ್ಯೂಷನ್. ನೆಕ್ಸ್ಟ್ ಶಾಶ್ವತ ಪರಿಹಾರಕ್ಕೆ ಬಂದಾಗ ಈ ಲೇಔಟ್ಗಳನ್ನಾಗುತ್ತೆ, ಬಹುಶಃ ಸುಮಾರು ಲೇಔಟ್ಗಳು ಬೆಂಗಳೂರಿನಲ್ಲಿ ಒಂದು 8, 10, 15 ವರ್ಷಗಳಿಂದ ಆಗೋಗಿದೆ ನಮ್ಮ ಮಹದೇವಪುರ ವ್ಯಾಪ್ತಿಯಲ್ಲಿ. ಬೆಳಗ್ಗೆ ಕೂಡ ಒಂದು ಲೇಔಟ್ ಅಲ್ಲಿ ಹೋಗಿ ಬರ್ತಾ ಇದ್ದೆ, ಅಲ್ಲಿ ಕೂಡ ಇದೇ ತರ ಪ್ರೈವೇಟ್ ಲೇಔಟ್ ಅಲ್ಲಿ ಮನೆಯೊಳಗಡೆ ನೀರು ನುಗ್ಗಿಬಿಟ್ಟಿತ್ತು. ಯಾಕೆಂತ ನೋಡ್ದ ಹೋದಾಗ ಪ್ರೈವೇಟ್ ಲೇಔಟ್ ಅಲ್ಲಿ ಮೋರಿ ಮಾಡಿ ಅರ್ಧಕ್ಕೆ ಗಟ್ಟು ಮಾಡಿ ನಿಲ್ಸ್ಬಿಟ್ಟು ಬ್ಲಾಕ್ ಮಾಡಿ ಹೊರಟೋಗ್ಬಿಟ್ಟಿದ್ದೆ ನಾನು. ಅಂದ್ರೆ ಆ ಲೇಔಟ್ ಮಾಡುವಂತ ವ್ಯಕ್ತಿ ಆ ಡ್ರೈನ್ ನ ಕನೆಕ್ಟೇ ಮಾಡಿಲ್ಲ. ಅಂದ್ರೆ ನಾನು ಹೇಳೋದು ಯಾರು ತಪ್ಪು ಯಾರು ಸರಿ ಅನ್ನೋದು ನಾನು ವಿಶ್ಲೇಷಣೆ ಮಾಡ್ತಾ ಇಲ್ಲ. ಜನರಿಗೆ ಎಲ್ಲ ಒಂದು ಅರಿವಿನ ಕೊರತೆ ಇದ್ದು ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗ ನಾವು ಪ್ರತಿಯೊಂದು ಲೊಕೇಶನ್ ಹೋದಾಗೂ ಹೊಸ ಒಂದು ಕಾರಣಗಳು ಬರ್ತಾ ಇದೆ. ಸೊ ಪ್ರತಿಯೊಂದು ಲೊಕೇಶನ್ ಬೇರೆ ಬೇರೆ ಸೊಲ್ಯೂಷನ್ ಇರುತ್ತೆ. ಈ ಸಮಸ್ಯೆಗೆ ಬರೋಣ. ಈ ಸಮಸ್ಯೆಗೆ ಬಂದಾಗ ಈ ಲೇಔಟ್ ಯಾವಾಗಾಯ್ತು, ಅಧಿಕೃತವನ್ನ ಅನಧಿಕೃತ ನನಗೆ ಗೊತ್ತೂ ಇಲ್ಲ, ನಾನು ಹೋಗೋದು ಇಲ್ಲ. ಒಂದು ವೇಳೆ ಅಧಿಕೃತ ಲೇಔಟ್ ಆಗಿದ್ದರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಅಂದ್ರೆ ಎನಿ ಬಿಡಿಎ ಲೇಔಟ್ ತಗೊಳ್ಳಿ, ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ಇರುತ್ತೆ, ಪ್ರಾಪರ್ ಲೆವೆಲಿಂಗ್ ಇರುತ್ತೆ, ಪ್ರಾಪರ್ ಅಪ್ರೂವಲ್ಸ್ ಇರುತ್ತೆ, ಪ್ರಾಪರ್ ಎಲ್ಲ ವ್ಯವಸ್ಥೆ ಇರುತ್ತೆ. ಅದಕ್ಕೆ ನಾನು ಬರಲ್ಲ ಅಂತ ಹೇಳಿ ಈಗಾಗಲೇ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಇಸ್ ಕರೆಕ್ಟಿವ್ ಆಕ್ಷನ್. ಕರೆಕ್ಟಿವ್ ಆಕ್ಷನ್ ಅಂದ್ರೆ ಆಗೋಗಿದೆ, ಏನೋ ತಪ್ಪು ಆಗೋಗಿದೆ ಅಂತ ಇಟ್ಕೊಳ್ಳೋಣ. ತಪ್ಪು ಆಗೋಗಿದ್ದಾಗ ನಾವೇನ್ ಮಾಡಬೇಕು ಅಂತ ಪ್ರಶ್ನೆ. ನಾವು ಏನಾದ್ರೆ ಪಾಪ ಜನರ ಒಂದು ವಿಚಾರ ಇರುತ್ತೆ, ಅವರ ಬದುಕಿನ ವಿಚಾರ ಇರುತ್ತೆ. ಬದುಕಿನ ವಿಚಾರ ಬಂದಾಗ ಸರ್ಕಾರದ ಕಡೆಯಿಂದ, ಅಧಿಕಾರಿಗಳ ಕಡೆಯಿಂದ ನಾವು ಸಹಾಯ ಹಸ್ತ ಕೊಡಬೇಕು. ಶಾಶ್ವತ ಪರಿಹಾರ ಅಂತ ಹೇಳಿ ಇಲ್ಲೇನು ಕಂಡುಕೊಳ್ಳೋಕೆ ಆಗೋದಿಲ್ಲ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಾಡ್ತಾ ಇದ್ದೀವಿ. ಇನ್ನೇನು ನೀರು ಹೋಗೋದಕ್ಕೆ ಬೇಕಾದಂತಹ ರಾಜಕಾಲುವೆ ಅಗಲೀಕರಣ ಕೆಲಸ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.